ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಮ್ಮ ಭಾರತ ದೇಶ ಕಲೆಗಳ ತವರೂರು, ಸಂಸ್ಕೃತಿಗಳ ಬೀಡು ಅಂತ ಒಂದು ನಾಡಲ್ಲಿದ್ದೀವಿ. ನಮ್ಮ ಕರ್ನಾಟಕ ಎಂತೂ ಬಿಡಿ, ಮೈಸೂರಿಂದ ಹಿಡಿದು ಗುಲ್ಬರ್ಗ, ಚಿತ್ರದುರ್ಗ, ಯಾವ ಮೂಲೆಯಲ್ಲಿ ಹೋದರೂ ನಾವು ಕಲೆಗಳಿದ್ದಾವೆ. ನಮ್ಮ ಬೇಲೂರಿಗೆ ಬನ್ನಿ, ಬೇಲೂರಲ್ಲಿ ಒಂದೇ ರಾತ್ರಿಗೆ ಬ್ರಿಟಿಷರ ವಿರುದ್ಧ ದಾಳಿ ಮಾಡಕ್ಕೆ ಬಂದಾಗ ಮರಳು ಮುಚ್ಚಿದ್ದಾರೆ ಅಂದರೆ ಇತಿಹಾಸ ಅಲ್ವೇನ್ರಿ. ಶಿಲ್ಪಕಲೆಗಳು ಯಾವುದೇ ರೀತಿ ನೋಡಿ, ಹಳೆಬೀಡಿಗೆ ಹೋಗಿ, ಬೇಲೂರಿಗೆ ಹೋಗಿ ಒಂದೊಂದು ಇತಿಹಾಸಗಳಿದ್ದಾವೆ. ಚಿತ್ರದುರ್ಗಕ್ಕೆ ಬಂದರೆ ಕಲ್ಲಿನ ಕೋಟೆ, ಒನಕೆ ಓಬವ್ವ, ಮತ್ತೆ ಬನ್ನಿ ನಮ್ಮ ಹೆಮ್ಮೆಯ ಸಂಗೊಳ್ಳಿ ರಾಯಣ್ಣನವರು, ಹಲವಾರು ಇತಿಹಾಸಗಳಿದ್ದಾವೆ ಸ್ನೇಹಿತರೆ. ಆದರೆ ನಮ್ಮ ಮಕ್ಕಳಿಗೆ ಏನು ರಾಮಾಯಣ ನಡೆದಿದೆ, ರಾಮಾಯಣ ಅಂದ್ರೆ ಹುಡುಗಾಟವೇ ಸ್ನೇಹಿತರೆ. ಸ್ವಯಂ ಶ್ರೀಹರಿ ಅಂತ ನಾಡಲ್ಲಿದ್ದೀವಿ, ಮಹಾಭಾರತ ನಡೆದಿರೋಂಥ ನಾಡಲ್ಲಿದ್ದೀವಿ. ನಮ್ಮ ಅಜ್ಜಂಪುರಕ್ಕೆ ಬನ್ನಿ, ಅಜ್ಜಂಪುರದಲ್ಲಿ ಭಗವದ್ಗೀತೆಯ ಸಣ್ಣ ಬುಕ್ ಬರುತ್ತಲ್ಲ, ಪ್ರಥಮವಾಗಿ ಪ್ರಿಂಟ್ ಆದಂಥ ಸ್ಥಳ ಇದೆ. ಅಂಥದ್ದು ನಮ್ಮ ಇದರಲ್ಲಿ ಬುಕ್ಕಲ್ಲಿ ಹೆಚ್ಚಿಗೆ ಬರ್ತಾ ಇಲ್ಲ. ಯಾರು ನಮಗೆ ಆಳ್ಕೊ ಬಂದರು, ಯಾರು ನಮಗೆ ಸ್ವಾತಂತ್ರ್ಯ ಕೊಟ್ಟರು, ಯಾರು ನಮ್ಮನ್ನು ಆಳಿ ನಮ್ಮ ಭಾಷೆ ನಾಡ ನುಡಿಗೆ ಧ್ವಂಸಗೊಂಡ್ರು, ಅವ್ರ ಬಗ್ಗೆ ಮಕ್ಕಳಿಗೆ ಜಾಸ್ತಿ ಕೇಳೋ ಪರಿಸ್ಥಿತಿ ಬರ್ತಾಯಿದೆ. ಯಾಕೆ ಅಂದರೆ ಸ್ನೇಹಿತರೆ, ರಾಮಾಯಣ ಮಹಾಭಾರತ ಇತಿಹಾಸ ತಿಳಿಸ್ಬೇಕು ಸ್ನೇಹಿತರೆ. ಇವೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು. ನಮ್ಮ ನಾಡು ನಮ್ಮ ನೆಲದಲ್ಲಿ ಬೆಳೆದಿರೋದು, ನಮ್ಮ ನಾಡು ನುಡಿಲಿ ಬೆಳೆದಿರೋ ಅಂಥದ್ದು. ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಶ್ರೀರಾಮ ಪ್ರಭುಗಳಾಗಲಿ, ಕೃಷ್ಣಂದಾಗಲಿ, ಮತ್ತೊಂದು ಇದೆ, ಬೇಕಾದಷ್ಟಿದೆ. ಎಲ್ಲವನ್ನು ಮಕ್ಕಳಿಗೆ ತಿಳಿಸ್ಬೇಕು. ಅದ್ರ ಬಿಟ್ಟು ಅವನು ಯಾರೋ ಬಂದ, ಅಲ್ಲಿಂದ ಇಲ್ಲಿಂದ ಬಂದ, ಅವ್ರನ್ನೆಲ್ಲ ಯಾಕೆ ತಿಳಿಸ್ಬೇಕು? ಕಟ್ ಮಾಡಿ ಬಿಸಾಕಬೇಕು ಬುಕ್ಗಳಲ್ಲಿ. ಸರ್ಕಾರಕ್ಕೆ ಮನವಿ, ಜನಗಳು ಮನವಿ ಮಾಡಬೇಕು, ಅಂಥವನ್ನೆಲ್ಲ ತೆಗ್ದಾಕ್ಬಿಡಬೇಕು. ನಮ್ಮ ಸಂಗೊಳ್ಳಿ ರಾಯಣ್ಣನವ್ರ ಕಥೆ ಇದೆ, ಒನಕೆ ಓಬವ್ರ ಕಥೆ ಇದೆ, ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಕಥೆ ಇದೆ, ಮಹಾತಾಯಿ ಹೇಮರೆಡ್ಡಿ ಮಲ್ಲಮ್ಮನವ್ರ ಕಥೆ ಇದೆ, ಬಸವಣ್ಣವ್ರ ಕಥೆ ಇದೆ. ಜೀವನ ಯಶೋಗಾಥೆಗಳಿದ್ದಾವೆ ಸ್ನೇಹಿತರೆ, ಎಷ್ಟೋ ಯಶೋಗಾಥೆಗಳಿದ್ದಾವೆ. ಅಂಥದ್ದನ್ನ ನಮ್ಮ ಮಕ್ಕಳಿಗೆ ಹೆಚ್ಚಿಗೆ ತಿಳ್ಕೊಳ್ಳೆ ಆಗಬೇಕು. ಮಹಾಭಾರತದ ಬಗ್ಗೆ ತಿಳಿಬೇಕು, ರಾಮಾಯಣದ ಬಗ್ಗೆ ತಿಳಿಬೇಕು. ನಮ್ಮ ಬೇಲೂರು, ಹಳೆಬೀಡು ಕಲೆಗಳೇ ಇದ್ದಾವೆ. ಎಷ್ಟು ದೇವಸ್ಥಾನ, ಎಷ್ಟು ಇತಿಹಾಸಗಳು, ಅದ್ರ ಮೇಲೆ ತಿಳಿಬೇಕು. ಸೈಕಾಲಜಿ, ವಿಜ್ಞಾನ ಎಷ್ಟು ಬೇಕ್ರಿ. ನಮ್ಮ ಹಳೆಬೀಡು, ಬೇಲೂರಾಗಲಿ, ಕೋಟೆ ಆಗಲಿ, ಮತ್ತೊಂದು ಜಾಗಕ್ಕೆ ಹೋದರೂ ಫಾರಿನ್ನಲ್ಲಿ ಈಗ ಕಂಡುಹಿಡಿತಾರಲ್ಲ ಬಲ್ಪು, ಸೈಕಲು, ಚಕ್ರ ಎಲ್ಲ, ಆ ಥರನ್ನ ಅವಾಗಲೇ ಕೆತ್ತನೆ ಮಾಡಿದ್ದಾರೆ ಅಂದರೆ ಸ್ನೇಹಿತರೆ, ನಮ್ಮ ನಾಡು ಎಷ್ಟು ಸಮೃದ್ಧಿಯಿಂದ ಇರ್ಬೇಕು ಹೇಳಿ. ಬಂದರು ನನ್ನ ಮಕ್ಕಳು ನೋಡೋಕ್ಕೆ ಮಾಡೋಕ್ಕೆ ಅಂತ, ದಡ್ಡನ ಮಕ್ಕಳು ಇವರು, ಹೆಂಗೆ ಬೇಕು ತುಮಕೆ ಹೋಗ್ಬೋದು ಅಂತೇಳಿ ಬಂದು 300-400 ವರ್ಷ ಆಳೋದು. ಅವ್ರ ಬಗ್ಗೆನೇ ಕೊಡೋದು. ಥಾಮಸ್ ಅವರು ಇಷ್ಟು ವರ್ಷ ಬಂದರು, ಇವ್ರು ಬಂದರು ಆಳಿರು ಅಂತ. ಅದಲ್ಲ, ನಮ್ಮ ಕಲೆಗಳ ಬಗ್ಗೆ, ನಮ್ಮ ನಾಡು ಬಗ್ಗೆ, ನಮ್ಮ ನುಡಿ ಬಗ್ಗೆ ಬೇಕಾದಷ್ಟಿದೆ. ಕೊಡ್ರಿ ನಮ್ಮ ಅಬ್ದುಲ್ ಕಲಾಂ ಸರ್ ಅವ್ರ ಬಗ್ಗೆ ಒಂದು ಪಾಠನೇ ಮಾಡಿ, ಒಂದು ಪಠ್ಯನೇ ಮಾಡಿ. ಇತಿಹಾಸ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ ಅವರಿದ್ದಾರೆ, ಅವ್ರ ಬಗ್ಗೆ ಒಂದು ಬುಕ್ ಮಾಡಿ. ಶಾಂತವೇರಿ ಗೋಪಾಲ್ ಗೌಡ್ರು ಅಂತ ಶಾಸಕರು, ಅವ್ರ ಬಗ್ಗೆ ಒಂದು ಲೈನೋ ಪದ್ಯನೋ ಪಾಠನ ಮಾಡಿ. ರಾಮಾಯಣದ ಬಗ್ಗೆ ಮಾಡಿ, ಮಹಾಭಾರತದ ಬಗ್ಗೆ ಮಾಡಿ, ನಮ್ಮ ಬೇಲೂರು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಮಾಡಿ. ಆ ಥರದ ಬುಕ್ಕಲ್ಲಿ ಹೆಚ್ಚಿಗೆ ಕೊಡಲಿ, ಮಕ್ಕಳಿಗೆ ತಿಳಿಬೇಕು ನಮ್ಮ ಸಂಸ್ಕೃತಿ ಏನು, ನಾಡು ನುಡಿ ಏನು ಅನ್ನೋದು. ಸುಮ್ಮನೆ ಅವನ ಅಲ್ಲಿ ಬಂದ, ಅವನ ಐಮೆಂಡ್ರು ಬಂದ, ವಾಸ್ಕೋ ಬಂದ, ಅವ್ರದ್ದೆಲ್ಲ ಏನಕ್ಕೆ? ನಮ್ಮ ನಾಡ ಬಗ್ಗೆ ಹೇಳಿ, ನಮ್ಮ ನುಡಿ ಬಗ್ಗೆ ಹೇಳಿ. ಕಣದ ಬಾದಾಮಿ, ಐರೋಳೆ, ಪಟ್ಟದಕಲ್ಲು, ಇತಿಹಾಸವೇ ವಿಜ್ಞಾನವೇ ಕೂಡಿದೆ ಸ್ನೇಹಿತರೆ. ತಿಳಿದಂತೆ 2 ವಿಷಯಗಳನ್ನ ಹೇಳಿದ್ದೆ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಹರಸಿ, ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋದಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಏನಾದ್ರು ಕಮ್ಮಿ ಇದ್ದರೆ ತಿಳಿ ಹೇಳಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ಮುಖ್ಯ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳು ಬರ್ತವೆ. ಎಲ್ಲ ರೀತಿ ಪ್ರೇಕ್ಷಣೀಯ ಸ್ಥಳಗಳು, ಅಳಿದು ಹೋಗಿರೋ ದೇವಸ್ಥಾನಗಳು, ಆ ಥರದ್ದು ಎಲ್ಲ ಥರದ್ದು ನಿಮ್ಮ ಮುಂದೆ ತೆರೆದಿರ್ತೀನಿ.
ಸಾಮಾಜಿಕ ವಿಷಯಗಳ ಬಗ್ಗೆನೂ ಹೇಳ್ತೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಇರಲಿ. ಜೈ ಶ್ರೀರಾಮ್, ಜೈ ಜಗನ್ನಾಥ.